ನಮಸ್ಕಾರ ರೀ. ಎಲ್ಲರೂ ಹೇಗಿದ್ದೀರಾ ರೀ? ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡಿನಿ ರೀ. ಇವತ್ತು ಮತ್ತೆ ಒಂದು ಹೊಸದರ ರಾಖಿ ಮಾಡಿದ್ದೀನಿ ರೀ. ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬರ್ರಿ. ಇವಾಗ ಒಂದು ರಿಂಗ್ ಮಾಡ್ಕೋಬೇಕು ರೀ. ರಿಂಗ್ ಮಾಡ್ಕೊಂಡು ಅದರಲ್ಲಿ 3 ಚೈನ್ ಮಾಡ್ಕೋಬೇಕು. 2 3 ಮಾಡಿಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ರೀ. ಈಗ ಒಂದು ಕ್ರೋಶ ಹಾಕಿದೆ, ಈಗ ಇನ್ನೊಂದು ಕ್ರೋಶ ಹಾಕಿದೆ, ಈಗ ಮೂರನೇದು. ಆ ಥರ 3 ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಈಗ 2ನೇ ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಈಗ 3ನೇದು ತ್ರಿಬಲ್ ಕ್ರೋಶ, ಮತ್ತೆ 3 ಚೈನು, 1 2 3. ಈಗ ಸ್ಲಿಪ್ ನಾಟ್ ಹಾಕೋಬೇಕು. ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕೋಬೇಕು. 1 2 3, ಮತ್ತು ತ್ರಿಬಲ್ ಕ್ರೋಶ 3. ಈ ಥರ 5 ಪೆಟಲ್ ಮಾಡಬೇಕು ರೀ, 5 ದಳ. ಈಗ 2ನೇ ತ್ರಿಬಲ್ ಕ್ರೋಶ ಹಾಕತ್ತೀನಿ. ಈಗ 3, ಮತ್ತೆ 3 ಚೈನ್ ಹಾಕಬೇಕು. 1 2 3, ಮತ್ತೆ ಸ್ಲಿಪ್ ನಾಟ್ ಹಾಕಬೇಕು. ಈಗ ನೆಕ್ಸ್ಟ್ ಮತ್ತೆ ಈಗ ಸ್ಲಿಪ್ ನಾಟ್ ಹಾಕಿದ ಮ್ಯಾಗ ಮತ್ತೆ 3 ಚೈನ್ ಹಾಕಬೇಕು, 3 ತ್ರಿಬಲ್ ಕ್ರೋಶ ಹಾಕಬೇಕು. ಈ ಥರ 5 ಮಾಡ್ಕೋಬೇಕು. ಮಾಡಿಬಿಡ್ಬೇಕು. ಒಂದು ಸ್ಲಿಪ್ ನಾಟ್ ಹಾಕಿ ಚೈನ್ ಮಾಡಿ ಕಟ್ ಮಾಡಿ. ಈಗ ಇದ್ರ ಮೇಲೆ ಮತ್ತೊಂದು ಬ್ಲೂ ಕಲರ್ದು ಮಾಡಬೇಕು. ಅದಕ್ಕೆ ಸ್ಲಿಪ್ ನಾಟ್ ಹಾಕ್ಕೊಂಡು ಒಂದು ರಿಂಗ್ ಮಾಡಿಕೊಂಡು ಸ್ಲಿಪ್ ನಾಟ್ ಹಾಕೋಬೇಕು. ಸ್ಲಿಪ್ ನಾಟ್ ಹಾಕಿ 6 ಸಿಂಗಲ್ ಕ್ರೋಶ ಹಾಕಬೇಕು. ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 6 ಸಿಂಗಲ್ ಕ್ರೋಶ. 1 ಸಿಂಗಲ್ ಕ್ರೋಶ, 2, ಈ ಥರ 6 ಹಾಕೋಬೇಕು. 3, ಆ ಥರ 6 ಹಾಕ್ಕೊಂಡು ಆ ಥರ ಹಾಕಿದ ಮೇಲೆ ಅದಕ್ಕೆ ಸ್ಲಿಪ್ ನಾಟ್ ಹಾಕ್ಕೊತ ಹೋಗಬೇಕು. 6 ಹಾಕಿದ ಮೇಲೆ 6ಕ್ಕೂ ಒಂದೊಂದು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಚೈನ್ ಮಾಡಿಕೊಂಡು ಈಗ ಮೊದಲೇ ಪೆಟಲ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ B700 ಗಮ್ಮಿಂದ ಅಂಟಿಸ್ಕೋಬೇಕು. ಇದನ್ನು ಅಂಟಿಸ್ಕೊಂಡು ಆ ಚೈನ್ ಮೇಲೆ ಇಡಬೇಕು. ಈಗ ಮೇಲೆ ಕೆಳಗೆ 2 ಹಾಕಿ ಕೆಳಗಡೆ ಚೈನ್ ಕಟ್ ಮಾಡಬೇಕು. ಅದನ್ನ ಎಷ್ಟು ದಾರ ಉಳಿದಿದೆ ಅದನ್ನೆಲ್ಲ ಕಟ್ ಮಾಡಿ ಇದನ್ನ ಕಟ್ ಮಾಡಿಕೊಂಡು ಈಗ ಅದ್ರ ಮೇಲೆ ಗ್ಲೂ ಹಾಕಿ ಮಾಡಿರೋ ಚೈನ್ನ ಸಮ ನೋಡಿ, 2 ಸಮ ನೋಡಿ ಮಧ್ಯದ ಭಾಗದಲ್ಲಿ ಅಂಟಿಸ್ಬೇಕು. ಈಗ ಆಯಿತು ರೆಡಿ ಹೊಸ ರಾಖಿ.
ಹೇಗಾಗಿದ್ದೀರಿ? ಚೆನ್ನಾಗಾಗಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.